ನಮಸ್ತೆ ಗುರೂಜಿ. ನನ್ನ ಹೆಸರು ಬಂದು ಮುನಿಲಕ್ಷ್ಮಮ್ಮ ಅಂತ, ಬೆಂಗಳೂರಿಂದ. ನನ್ನ ಏಜ್ ಬಂದು 36. ಕ್ಲಾಸ್ ಗುರೂಜಿ ನನಗೆ ಗೊತ್ತಿರಲಿಲ್ಲ, ಅರುಣಕ್ಕ ಸೆಂಡ್ ಮಾಡಿದ್ದು. ಆದರೆ ಅವ್ರು ಮಾಡ್ತಿದ್ರು. ನನಗೆ ಏನಕ್ಕೆ 8 ಆಗಿದೆ ಅಂತ ಕೇಳಿದೆ ನಾನು. ಅವ್ರು ಈ ಥರ ಕ್ಲಾಸ್ ಜಾಯ್ನ್ ಆಗು, ಈ ಥರ ನೀನು ತುಂಬ ಚೆನ್ನಾಗಿ ದಪ್ಪ ಇದೆಯಲ್ಲ, ಸಣ್ಣ ಆಗ್ತೀಯ, ಈ ಥರ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡೋಣ ಅಂತ ಮಾಡಿದೆ. ಆದರೂ ನನಗೆ ಇದ್ರ ಬಗ್ಗೆ ನಾನು ಸಣ್ಣ ಆಗ್ತೀನಿ ಅಂತ ನನಗೆ ಇದಾಗಿರಲಿಲ್ಲ. ನಂಗೆ ಥೈರಾಯ್ಡ್ ಇತ್ತು, ನಾನು ಸಣ್ಣ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದ್ರೂ ಅವ್ರು ಹೇಳಿದ್ರು, ನೋಡು ಮಾಡು, ಒಂದು 3 ದಿನ ಸಣ್ಣ ಆಗ್ತೀಯ ಅಂತ ಹೇಳಿದ್ರು. ಸರಿ ನೋಡೋಣ ಮಾಡಿದೆ. ಇವಾಗ ಪರವಾಗಿಲ್ಲ ಗುರೂಜಿ. ನನ್ನ ಕ್ಲಾಸಿಂದ ತುಂಬ ಇಷ್ಟ ಆಯಿತು ನನಗೆ ಕ್ಲಾಸು. ಇವಾಗ ವೆಯ್ಟ್ ಲಾಸು ಆಗಿದ್ದೀನಿ. ಕೂದಲು ಉದುರ್ತಿತ್ತು, ಅದು ಸಣ್ಣ ಕಡಿಮೆ ಆಗಿದೆ. ದಪ್ಪನೂ ಇದಾಗಿದೆ. ಮತ್ತು ನಂಗೆ ಥೈರಾಯ್ಡ್ ಇತ್ತು, ಅದು ಕಡಿಮೆ ಆಗಿದೆ ಗುರೂಜಿ ನನಗೆ. ಎಲ್ಲರೂ ಕೇಳ್ತಿದ್ದಾರೆ ಇವಾಗ, ಏನು ಮಾಡಿದೆ, ಸಣ್ಣ ಆಗಿದೆಯಲ್ವ ಇವಾಗ ಅಂತ. ನಾನು ಈ ಥರ ಕ್ಲಾಸ್ ಜಾಯ್ನ್ ಆಗಿದ್ದೀನಿ, ಅದಕ್ಕೆ ಸಣ್ಣ ಆಗಿದ್ದೀನಿ ಅಂತ ಹೇಳಿದೆ. ಅವರು ನೋಡು ನಾನು ಮಾಡ್ತೀನಿ, ನೋಡು ಹೇಳು ಯಾವ ಕ್ಲಾಸ್ ಬಗ್ಗೆ, ನನಗೂ ನಾನು ಮಾಡ್ತೀನಿ ಅಂತಿದ್ದಾರೆ. ಅವ್ರು ನಾನು ಹೇಳ್ತೀನಿ ಗುರೂಜಿ. ನೆಕ್ಸ್ಟು ಇದರಲ್ಲಿ ಸೆಲೆಕ್ಷನ್ ಮಾಡ್ತೀನಿ ಗುರೂಜಿ. ನಮ್ಮ ಮನೆಗೆ ಎಲ್ಲರೂ ಬೈತಿದ್ದಾರೆ ಗುರೂಜಿ, ನೀನು ಹೆಂಗಿರ್ತೀಯ, 24 ದಿನ ಊಟ ತಿಂದಿದ್ದ ಕೆಲ್ಸಕ್ಕೆ ಹೋಗ್ತೀಯ, ಎಲ್ಲನೂ ಬೀಳ್ತೀಯ ಅಂತ ಇದು ಮಾಡ್ತಿದ್ದಾರೆ. ಆದರೆ ನಾನು ಹೇಳಿದೆ, ಅರುಣಕ್ಕ ಎಲ್ಲ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ, ಏನೂ ಆಗಲ್ಲ. ನಾನು ದಪ್ಪ ಇದ್ದೀನಲ್ಲ, ಸಣ್ಣ ಆಗಬೇಕು ಅಂತ ನಾನು ಈ ಥರ ಮಾಡಿದೆ. ನೋಡೋಣ ಮಾಡು ಏನಾಗುತ್ತೆ ಅಂತ. ನಾನು 24 ದಿನವೂ ಮಾಡಿದೆ ಗುರೂಜಿ. ನನಗೇನು ತಿನ್ನಬೇಕು, ಆಚೆ ನೋಡಿದ್ರು ತಿನ್ನಬೇಕು ಅನಿಸಿಲ್ಲ, ಮನೆಗೆ ತಿಂದರೂ ಏನು ಅನಿಸಿಲ್ಲ ಗುರೂಜಿ. ಮನೆಗೆ ಎಲ್ಲರೂ ತಿಂತಿದ್ರು, ನಾನು ಅದ್ರ ಬಗ್ಗೆ ನಾನು ಆಸಕ್ತಿ ತೋರಿಸಿಲ್ಲ, ತಿನ್ನಬೇಕು ಅನಿಸಿಲ್ಲ ಗುರೂಜಿ ನನಗೆ ಇಷ್ಟು ದಿನವೂ. ಫಸ್ಟ್ನೇ ಲೆವೆಲ್ ಮುಗೀತು, ಇವಾಗ 2ನೇ ಲೆವೆಲ್ಲು ಮಾಡ್ತೀನಿ ಗುರೂಜಿ. ನನಗೆ ತುಂಬ ಇಷ್ಟ ಆಯಿತು ಈ ಕ್ಲಾಸಿಂದ. ನನಗೆ ತುಂಬಾ ಇದಾಯಿತು ಗುರೂಜಿ ಇದರಿಂದ. ಅರುಣಕ್ಕಂಗೂ ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್ ಗುರೂಜಿ.